ನಾವಿವತ್ತು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಭಾಳ ರುಚಿಯಾದಂಥ ಬೀಟ್ರೂಟ್ ಪಲ್ಯ ಮಾಡತ್ತೀವಿ. ಬೀಟ್ರೂಟ್ ಪಲ್ಯ ಚಪಾತಿ. ಬೀಟ್ರೂಟ್ ಇಲ್ಲೇ ಒಂದು ದೊಡ್ಡದು ಬೀಟ್ರೂಟನ್ನು ಸಿಪ್ಪೆ ತೆಗೆದು ಹಿಂಗೆ ತುರ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಹಸಿಮೆಣಸು, ಹಾಗೆ ಇಲ್ಲಿ ಟೊಮೆಟೊ ಮತ್ತು ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ. ನೋಡ್ರಿ, ಈಗ ಎಣ್ಣೆ ಬಿಸಿ ಆಯ್ತು. ಸಾಸಿವೆ, ಜೀರಿಗೆ, ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನಕಾಯಿ, ಕರಿಬೇವು ಇಷ್ಟು ಹಾಕ್ಕೊಂಡಿನಿ. ಇದಾದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಎಣ್ಣೆಯೊಳಗೆ ಹುರ್ಕೊಂಡ್ಬಿಡೋಣ. ತಾಳಿಸ್ಕೊಳ್ಳೋದಂತೀವಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇದನ್ನು ಎಣ್ಣೆಗೆ ಬಾಡಿಸ್ಕೊಳ್ಳೋದು ಸ್ವಲ್ಪ ಅಂತ ನೋಡಿ. ಆಗಲೇ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಈಗ ಇದಕ್ಕೆ ಕಟ್ ಮಾಡಿರೋ ಟೊಮೆಟೊ ಎಲ್ಲ ಹಾಕಾತೀನಿ. ಈ ಟೊಮೆಟೊ ಹಾಕೊಂಡ್ಮೇಲೆ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೊಮ್ಮೆ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನೋಡ್ರಿ, ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಹಾಕ್ತೀನಿ. ಉಪ್ಪು, ಅರಿಶಿನ ಪುಡಿ, ಖಾರ ಎಲ್ಲ ಹಾಕಾಯಿತು. ಈಗ ಇದಕ್ಕೆ ನಾವಿಲ್ಲೇ ಕಟ್ ಮಾಡ್ಕೊಂಡಿರೋ ಬೀಟ್ರೂಟ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಬೀಟ್ರೂಟ್ ಪಲ್ಯ ರೆಡಿ. ನೋಡ್ರಿ, ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಅಷ್ಟು ರುಚಿ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಂದು ಒಳ್ಳೇದಂತ ಹೇಳಿ ಭಾಳ ಒಳ್ಳೇದು. ಬೀಟ್ರೂಟು ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಇದ್ದಾಗ ನೋಡ್ರಿ ನಮ್ಗೆ ಬೀಟ್ರೂಟ್ ತಿನ್ನಿರಿ, ಬೀಟ್ರೂಟ್ ಜ್ಯೂಸ್ ಕುಡ್ರಿ ಅಂತಾರೆ. ಕೆಲವೊಮ್ಮೆ ಬೀಟ್ರೂಟ್ ಜ್ಯೂಸ್ ಕುಡಿಯೋಕ್ಕಾಗಲ್ಲ. ಅದ್ರ ಬದಲಿಗೆ ಈ ಥರನಾಗ ಪಲ್ಯ ಮಾಡ್ಕೊಂಡು ತಿಂದ್ರೆ ಇಷ್ಟನೂ ಆಗುತ್ತೆ, ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇಷ್ಟೇ ನೋಡ್ರಿ, ಸಿಂಪಲ್ಲಾಗಿ 5 ನಿಮಿಷನೂ ತಗೊಳ್ಳಿಲ್ಲ, ಆದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಎಲ್ಲ ಮಿಕ್ಸ್ ಆಗೈತಿ. ಇವಾಗ ನೀವು ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ಕೂಡ ನೋಡ್ಕೋಬೋದು. ನಾವು ಇಲ್ಲಿ ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಕರೆಕ್ಟಾಗೈತೆ ನಮ್ಮದೆಲ್ಲ. ಬೇರೆ ಏನು ಸೇರಿಸೋ ಅವಶ್ಯಕತೆ ಇಲ್ಲ. ಈಗ ಹೀಗೆ ಮುಚ್ಚಿ ಒಂದು 2 ನಿಮಿಷ ಅದನ್ನು ಉಮ್ಗೊಳಕ್ಕೆ ಬಿಡೋದು ಅಂತೀವಿ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಅದನ್ನು ಉಮ್ಗೊಳ್ಳಿ ಅಂತೀವಿ. ಹಾಗೆ ಒಲೆ ಬೆಂಕಿ ಇದ್ರೆ ಬೆಂಕಿ ಮೇಲೂ ಸ್ವಲ್ಪ ಗ್ಯಾಸ್ ಮೇಲೂ ಸಣ್ಣ ಉರಿ ಇಟ್ಟು ಇದನ್ನು ಉಮ್ಗೊಳಕ್ಕೆ ಬಿಡಬೇಕು. ಒಂದು 2 ನಿಮಿಷ ಉಮ್ಮಂದ್ರೆ ಪಲ್ಯ ರೆಡಿ. ಈ ಬೀಟ್ರೂಟ್ ಪಲ್ಯಕ್ಕೆ ನಾನಿಲ್ಲಿ ಇವತ್ತು ಚಪಾತಿ ಮಾಡತ್ತೀನಿ. ಚಪಾತಿ ಮಾಡೋಕ್ಕೆ ಆಲ್ರೆಡಿ ಹಿಟ್ಟನ್ನು ಕಲಿಸಿಟ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು, ನೆನ್ಕೊಂಡೈತಿ. ಈಗ ಇದನ್ನು ಚಪಾತಿ ಮಾಡಿ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ರಾತ್ರಿ ಊಟಕ್ಕೆ ತಿನ್ನೋಣ ಬರ್ರಿ. ನೋಡಿರಿ, 1 ರಿಂದ 2 ನಿಮಿಷ ಇದನ್ನು ಸಣ್ಣ ಊರಿನಾಗ ನಾನು ಉಮ್ಗೊಳಕ್ಕೆ ಇಟ್ಟಿದ್ನಿ. ಏನು ತಳ ಹೊತ್ತಿಲ್ಲ, ಏನಿಲ್ಲ. ನೋಡಿ, ಉಮ್ಗೊಂಡೈತಿ. ಇವಾಗ ಇದನ್ನು ಒಲೆ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. ಇಷ್ಟೇ, ಇದನ್ನು ಮುಚ್ಚಿಟ್ಬಿಟ್ರೆ ಈಗ ಚಪಾತಿ ರೆಡಿ ಮಾಡ್ಕೊ. ಬರ್ರಿ ಸ್ನೇಹಿತರೆ, ಚಪಾತಿ, ಮೊಸರು, ಅಗಸಿ ಹಿಂಡಿ, ಹಂಗೆ ಬೀಟ್ರೂಟ್ ಪಲ್ಯ ಮಾಡಿದಲ್ಲ. ಬೀಟ್ರೂಟ್ ಪಲ್ಯ ಸೈಡಿಗೆ ನೆನೆಸ್ಕೊಳಕ್ಕೆ 1-2 ಈರುಳ್ಳಿ, ಹಂಗೆ ಇದು ಬೋಂಡ ಮೆಣ್ಸಿಕಾಯಿ ಹುರಿದು ಅದಕ್ಕೆ ಉಪ್ಪು ಹಚ್ಚಿಟ್ಕೊಂಡಿನಿ. ಈ ಥರನಾಗ ಸೈಡಿಗೆ ತಿನ್ನೋಕೆ ಇಟ್ಕೊಂಡು ನಾವು ಊಟ ಮಾಡಿದ್ರೆ 2 ಚಪಾತಿ ತಿನ್ನೋರು 4 ತಿಂತಾರೆ, 4 ತಿನ್ನೋರು 8 ಚಪಾತಿ ತಿಂತಾರೆ. ಅಷ್ಟೊಂದು ರುಚಿಯಾಗಿರುತ್ತೆ ರೀ. ಇದು ಇವತ್ತಿನ ನಮ್ಮ ರಾತ್ರಿ ಊಟ, ಜೊತೆಗೆ ಅನ್ನ ಸಾಂಬಾರು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಹಾಗೆ ನಿಮಗೆಲ್ಲ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ಸ್ ಮಾಡಿರಿ, ಒಂದು ಲೈಕ್ ಕೊಡಿರಿ. ನೀವು ಈ ಥರನಾಗಿ ಟ್ರೈ ಮಾಡಿರಿ. ಬರೀ ಹಾಗೆ ಪಲ್ಯಗಳನ್ನು ಹಚ್ಕೊಂಡು ತಿನ್ನೋ ಬದಲು ಅವ್ರ ಜೊತೆಗೆ ಈ ಥರನಾಗಿ ಸೈಡ್ ಎಲ್ಲ ನೆನೆಸ್ಕೊಂಡು ಊಟ ಮಾಡಿ ನೋಡಿರಿ. ಆವಾಗ ಊಟದ ಮಜಾ ಅಂದ್ರೆ ಮಜಾನೇ ಬೇರೆ ಇರುತ್ತೆ. ಅವಾಗ ನೀವು ಹೇಳ್ತೀರ, ಓ ಹಿಂಗೆ ತಿನ್ನಬೇಕು ಅಂತ. ನಾನು ಹಂಚ್ಕೊಂಡಿರೋ ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮದೊಂದು ಸ್ಮಾಲ್ ಲೈಕ್ ಕೊಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ಗುಡ್ ನೈಟ್.